ಮಹಾರಾಷ್ಟ್ರದಲ್ಲಿ ನಾಸಿಕ್ನಲ್ಲಿ ಭಾರಿ ವರ್ಷಧಾರೆ ಆಗ್ತಾ ಇದೆ. ನಾಸಿಕ್ನ ಗೋದಾವರಿ ನದಿಯಲ್ಲಿ ಭೀಕರ ಪ್ರವಾಹ. ನಂದೂರ್ ಮಧ್ವೇಶ್ವರ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಮತ್ತಷ್ಟು ಏರಿಕೆಯಾಗಿದೆ ಗೋದಾವರಿ ನದಿ ಪ್ರವಾಹ. ತ್ರಯಂಬಕೇಶ್ವರನಿಗೆ ಜಲ ದಿಗ್ಬಂಧನ ಹಾಕಿದ ಗೋದಾವರಿ. ಸಂಪೂರ್ಣವಾಗಿ ಜಲಾವೃತಗೊಂಡ ತ್ರಯಂಬಕೇಶ್ವರ ದೇಗುಲ. ತ್ರಯಂಬಕೇಶ್ವರನ ಬಳಿ ಇರುವಂತಹ ಹನುಮನಿಗೆ ಜಲ ದಿಗ್ಬಂಧನ ಆಗಿದೆ. ನಾಸಿಕ್ ಮತ್ತು ತ್ರಯಂಬಕೇಶ್ವರಕ್ಕೆ ಮೇಘ ಸ್ಫೋಟದ ಎಚ್ಚರಿಕೆಯನ್ನ ನೀಡಲಾಗಿದೆ. ಎಚ್ಚರಿಕೆ ಬೆನ್ನಲ್ಲೇ ತ್ರಯಂಬಕೇಶ್ವರ ದೇವಸ್ಥಾನ ಕ್ಲೋಸ್ ಮಾಡಲಾಗಿದೆ. ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಅಧಿಕಾರಿಗಳು. ಹುಚ್ಚಾಟ ಮಾಡೋರಿಗೆ ಪೊಲೀಸರಿಂದ ಲಾಠಿ ಏಟು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ತ್ರಯಂಬಕೇಶ್ವರ ದೇಗುಲ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಭಾರಿ ವರ್ಷಧಾರೆ ಆಗ್ತಾ ಇದೆ. ನಂದೂರ್ ಮಧ್ವೇಶ್ವರ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಗೋದಾವರಿಯಲ್ಲಿ ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ. ಪ್ರವಾಹದ ಭೀತಿ ಕೂಡ ಎದುರಾಗಿರುವಂಥದ್ದು. ತ್ರಯಂಬಕೇಶ್ವರ ಟೆಂಪಲ್ ಅನ್ನ ಕ್ಲೋಸ್ ಮಾಡಲಾಗಿದೆ ತಾತ್ಕಾಲಿಕವಾಗಿ. ಇನ್ನು ಭದ್ರತೆಯ ವ್ಯವಸ್ಥೆಯಿಂದಾಗಿ ಯಾರು ಕೂಡ ಅಲ್ಲಿ ಹುಚ್ಚಾಟವನ್ನು ಮೆರಿಬಾರ್ದು, ಯಾರು ಕೂಡ ಸೆಲ್ಫಿಗಾಗಿ, ವಿಡಿಯೋದಕ್ಕಾಗಿ ಅಥವಾ ಇನ್ನೊಂಥರ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ವಿಡಿಯೋವನ್ನು ಮಾಡಿಬಿಡಬೇಕು, ವ್ಯೂಸ್ ಲೈಕ್ಸ್ ಬಂದುಬಿಡುತ್ತೆ ಅಂತ ಹುಚ್ಚಾಟ ಯಾರು ಮಾಡಬಾರ್ದು ಅಂತ ಆ ರೀತಿಯಲ್ಲೂ ಕೂಡ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಅಲ್ಲಿ ಹನುಮನ ಒಂದು ಮೂರ್ತಿಯನ್ನು ಕೂಡ ನೋಡ್ತಾ ಇದ್ದೀವಿ ನಾವು. ಪೂರ್ತಿಯಾಗಿ ನೀರಿನಲ್ಲಿ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ, ಆ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನು ಟೆಂಪಲ್ನ ಸುತ್ತಮುತ್ತ ಕೂಡ ನೀರೇ ಇರುವಂಥದ್ದು. ಎಲ್ಲಿ ನೋಡಿದ್ರು ನೀರು. ಮಳೆ ನೀರಿನಿಂದ ಭರ್ತಿಯಾದ ಪುಣೆಯ ಕಡಕ್ವಾಸ್ಲಾ ಆಣೆಕಟ್ಟು. ಮೂಠಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಕಡಕ್ವಾಸ್ಲಾ ಆಣೆಕಟ್ಟು. ಕಡಕ್ವಾಸ್ಲಾ ಡ್ಯಾಂನಿಂದ 27,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಕಡಕ್ವಾಸ್ಲಾ ಡ್ಯಾಂ ನೀರು ಉಜಾನಿ ಆಣೆಕಟ್ಟನ್ನ ಸೇರಲಿದೆ. ಒಂದೇ ನದಿಯ ಜಲಾನಯನ ಪ್ರದೇಶದಲ್ಲಿದೆ 2 ಡ್ಯಾಂಗಳು. ಉಜಾನಿ ಡ್ಯಾಂ ತುಂಬುವುದನ್ನ ಎದುರು ನೋಡ್ತಿರುವಂತಹ ಸೊಲ್ಲಾಪುರ ರೈತರ ಕೃಷಿಗೆ ಜೀವನಾಡಿಯಾಗಿರುವಂತಹ ಉಜಾನಿ ಡ್ಯಾಂ. ಮಳೆ ನೀರಿನಿಂದ ಭರ್ತಿಯಾದ ಪುಣೆಯ ಕಡಕ್ವಾಸ್ಲಾ ಅಣೆಕಟ್ಟು. ಮೂಠಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಕಡಕ್ವಾಸ್ಲಾ ಅಣೆಕಟ್ಟು. ಕಡಕ್ವಾಸ್ಲಾ ಡ್ಯಾಂನಿಂದ 27,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಉಜಾನಿ ಅಣೆಕಟ್ಟನ್ನ ಸೇರಲಿದೆ ಕಡಕ್ವಾಸ್ಲಾ ಡ್ಯಾಂನ ನೀರು. ಉಜಾನಿ ಅಣೆಕಟ್ಟನ್ನ ನಂಬಿಕೊಂಡು ಸೊಲ್ಲಾಪುರದ ರೈತರು ಅಲ್ಲಿ ಅವಲಂಬಿತರಾಗಿದ್ದಾರೆ. ಇದೀಗ ರೈತರು ಖುಷಿಯಾಗಿ ಕೃಷಿಯನ್ನ ಮಾಡಬಹುದು. ಉಜಾನಿ ಡ್ಯಾಮ್ ತುಂಬುವುದನ್ನ ಎದುರು ನೋಡ್ತಾ ಇದ್ದಾರೆ. ಯಾವಾಗ ಡ್ಯಾಮ್ ತುಂಬುತ್ತೋ ನಮಗೆ ಕೃಷಿ ಚಟುವಟಿಕೆಗಳನ್ನು ಆರಂಭಿಸೋದಕ್ಕೆ ಯಾವಾಗ ನೀರು ಸಿಗುತ್ತೋ ಅಂತ. ಇದೀಗ ಸೊಲ್ಲಾಪುರ ಸುತ್ತಮುತ್ತ ಏನು ಕೃಷಿ ಮಾಡ್ತಾ ಇರ್ತಾರೆ ರೈತರಿಗೂ ಕೂಡ ಈ ಉಜಾನಿ ಡ್ಯಾಮ್ ಅಲ್ಲಿ ಸಂಪರ್ಕ ಆಗಿದೆ. ಉಜಾನಿ ಡ್ಯಾಮ್ ಇಂದ ನೀರು ಕೃಷಿಗೆ ಅಲ್ಲಿ ಬಳಕೆ ಆಗುತ್ತೆ.